ಕೊಡಗಿನ ಪ್ರವಾಸಿ ತಾಣ ದುಬಾರೆಯ 3 ದಶಕದ ಬೇಡಿಕೆಯೊಂದು ಕೊನೆಗೂ ಈಡೇರಿದಂತಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷ ದುಬಾರೆಯಲ್ಲಿ ಆಕರ್ಷಕ ತೂಗು ಸೇತುವೆ ಸಕಾರಗೊಳ್ಳಲಿದೆ. ಕಾವೇರಿ ನದಿ ಸುತ್ತುವರೆದು ನಿರ್ಮಿಸಿರುವ ಆಕರ್ಷಕ ದ್ವೀಪವೇ ಸುಂದರ ದುಬಾರೆ. ಹಸಿರು ಚೆಲ್ಲವರಿದ ಪರಿಸರದ ನಡುವೆ ಜುಳುಜುಳು ಹರಿಯುವ ಕಾವೇರಿ ನದಿಯ ವಿಹಂಗಮ ನೋಟವೇ ಇಲ್ಲಿನ ಆಕರ್ಷಣೆ. ಈ ದ್ವೀಪದಲ್ಲಿ ಹೆಸರಾಂತ ಸಾಕಾನೆ ಶಿಬಿರವಿದೆ. ಜೊತೆಗೆ 30ಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳು ಈ ಪ್ರದೇಶದಲ್ಲಿ ಬದುಕು ಕಟ್ಟಿಕೊಂಡಿವೆ. ದುಬಾರೆಯನ್ನು ನೋಡಲು ದಿನಂಪ್ರತಿ 100 ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಇಷ್ಟೆಲ್ಲ ಆಕರ್ಷಣೆ ಇರುವ ದುಬಾರೆ ದ್ವೀಪಕ್ಕೆ ಸಂಪರ್ಕವೇ ಸಮಸ್ಯೆಯಾಗಿತ್ತು. ಮಳೆ ಆರ್ಭಟಿಸುವ ದಿನಗಳಲ್ಲಿ ಕಾವೇರಿ ನದಿ ತುಂಬಿ ಪ್ರವಾಹ ಸೃಷ್ಟಿಯಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಪ್ರವಾಸಿಗರು, ಅರಣ್ಯ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಆದಿವಾಸಿ ಕುಟುಂಬಗಳು ಹೊಳೆ ದಾಟಲಾಗದೆ ಸಂಕಷ್ಟಕ್ಕೆ ತುತ್ತಾಗುತ್ತಿದ್ದರು. ದೋಣಿಗಳ ವ್ಯವಸ್ಥೆ ಇದ್ದರೂ ಸುರಕ್ಷತೆಯ ಖಾತರಿ ಇರಲಿಲ್ಲ. ಅಲ್ಲದೆ ನಡೆದುಕೊಂಡೇ ನದಿ ದಾಟುವುದರಿಂದ ನದಿ ಮಾಲಿನ್ಯವೂ ಆಗುತ್ತಿತ್ತು. ಇವೆಲ್ಲ ಸಮಸ್ಯೆಗಳು ಕೆಲವೇ ಸಮಯದಲ್ಲಿ ಮುಕ್ತಿ ಕಾಣಲಿವೆ. ಅರಣ್ಯ ಇಲಾಖೆಯ ಎಂಟರ್ಪ್ರೈಸಸ್ ನಿಧಿಯಲ್ಲಿ 7.3 ಕೋಟಿ ವೆಚ್ಚದ ತೂಗು ಸೇತುವೆ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ. ಆದರೆ ಈ ಕಾಲ ಕೂಡಿ ಬರಲು ಕಾರಣರಾದವರು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ. ದುಬಾರೆ ವ್ಯಾಪ್ತಿಯಲ್ಲಿ ಏನು ಕಾವೇರಿ ನದಿ ದುಬಾರೆ ಸೈಡಿಂದ ನಮ್ಮ ಆನೆ ಶಿಬಿರ ಕಡೆಗೆ ದಾಟಲಿಕ್ಕೆ ಹಲವಾರು ಸ್ಥಳೀಯರಿಗೆ ಆಗಿರ್ಬೋದು, ಪ್ರವಾಸಿಗರೇ ಆಗಿರ್ಬೋದು, ಮಳೆ ಟೈಮಲ್ಲಿ ಅಂದರೆ ಹೊಳೆ ಹರಿಯುವಂಥ ಸಂದರ್ಭದಲ್ಲಿ ದಾಟಲಿಕ್ಕೆ ಕಷ್ಟ ಆಯ್ತಿತ್ತು. ಇಲ್ಲಾಂದರೆ ದೋಣಿ ವ್ಯವಸ್ಥೆ ಆಗಬೇಕಾಯಿತು, ಇಲ್ಲಾಂದರೆ ಆ ಕಡೆ ಸುತ್ತಿ ಮಾಲ್ದಾರಿ ಮುಖಾಂತರ ಬರಬೇಕಾಗಿತ್ತು. ಅದಕ್ಕಿಂತ ಅಲ್ಲಿ ನಮ್ಮ ಸ್ಥಳೀಯ ಮಾಹುತ್ಗಳು ಏನು ಆನೆ ಶಿಬಿರ ನಡೆಸೋಂಥ ನಮ್ಮ ಸಿಬ್ಬಂದಿಗಳು, ಫಾರೆಸ್ಟ್ ಸಿಬ್ಬಂದಿಗಳಿಗೆ ಕುಶಾಲನಗರ ಸಂಪರ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಾಯ್ತಿತ್ತು. ಅದಕ್ಕೆ ನಾವು ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮನವಿ ಮಾಡೋಂಥ ಸಂದರ್ಭದಲ್ಲಿ ನಾವು ಕೇಳ್ಕೊಂಡವ್ರಿಗೆ, ನೋಡಿ ಸರ್, ಎಂಟರ್ಪ್ರೈಸ್ ಫಂಡ್ ಅಂತ ಇದೆ, ಏನು ನಮ್ಮಲ್ಲಿ ಇಲ್ಲಿ ಕಲೆಕ್ಷನ್ನು ಟಿಕೆಟ್ ಕಲೆಕ್ಷನ್ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆ್ಯನ್ಯುವಲ್ ಕಲೆಕ್ಷನ್ ಅಂತ ಒಂದು ಬರ್ತಿತ್ತು. ಅದೆಲ್ಲನೂ ಒಗ್ಗೂಡಿಸಿದ್ರೆ ಒಂದು 15 ಕೋಟಿ ರೂಪಾಯಿ ಇತ್ತು. ನಾನು ಅವತ್ತಿನ ಸಂದರ್ಭದಲ್ಲಿ ನಾವು ಒಂದು IFS ಆಫೀಸರು ಮನೋಜ್ ತ್ರಿಪಾಠಿ ಅವ್ರನ್ನ ನೆನೆಸ್ಬೇಕಾಗತ್ತೆ. ಯಾಕಂತಂದರೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಅವ್ರು ನಮ್ಗೆ ಗ್ರಾಂಟ್ ಮಾಡಿಕೊಟ್ರು. ಸುಮಾರು 7.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜು, ಅಂದರೆ ಇಲ್ಲಿಂದ ಆ ಸೈಡ್ಗೆ 170 ಮೀಟ್ರು, ಅಂದರೆ ಸ್ಪ್ಯಾನ್ ಆಫ್ ದ ರಿವರ್ ಕಾವೇರಿ ಇದೇ ಹೈಯೆಸ್ಟ್ ಇರೋದು, ಈ ಭಾಗದಲ್ಲಿ ಇದೇ ಹೈಯೆಸ್ಟು. ಮಾತ್ರ ನೀವು ಹೇಳ್ದಂಗೆ ಸ್ಥಳೀಯವ್ರಿಗೆ ಅನುಕೂಲ, ಅದ್ರ ಜೊತೆಲೂ ನೀವು ಹೇಳ್ದಂಗೆ ಪ್ರವಾಸಿಗರು ಟೂರಿಸ್ಟ್ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಅನುಕೂಲ. ಆಮೇಲೆ ಖುಷಿ ಏನಂತಂದರೆ ಯಾಕೆ ಹಳಬರು ಮಾಡಲಿಲ್ಲ ಅಂತ ನಾನು ಕೇಳಕ್ಕೆ ಹೋಗಲ್ಲ. ಮಾತ್ರ ನಮಗೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ನಮ್ಮ PWD ಇಲಾಖೆಗೆ ಇದು ಎಕ್ಸಿಕ್ಯೂಷನ್ ಕೊಟ್ಟರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದುಡ್ಡು PWD ಇಲಾಖೆಗೆ ಕೊಟ್ಟು ಏನು 7.30 ಕೋಟಿ ವೆಚ್ಚದಲ್ಲಿ ನಮ್ಮಲ್ಲಿ ಅದ್ಭುತವಾಗಿ ಒಬ್ಬರು ಕಾಂಟ್ರಾಕ್ಟರ್ ಅಂದರೆ ಈ ಭಾಗದಲ್ಲಿ ಒಬ್ಬರೇ ಪದ್ಮಶ್ರೀ ಅವಾರ್ಡಿ ಅವರು ಕಾಂಟ್ರಾಕ್ಟ್ರು ಭರದ್ವಾಜ್ ಅಂತ ಅವ್ರ ಹೆಸರು ಇರ್ಬೋದು, ಅವರಿಗೆ ನೇಮಕ ಆಗಿದೆ. ಆದಷ್ಟು ಬೇಗ ಈ ಕಾಮಗಾರಿನ ಸ್ಟಾರ್ಟ್ ಮಾಡಿ ಮಳೆ ಟೈಮಲ್ಲಿ ನೀವು ಹೇಳ್ದಂಗೆ ಪಿಯರ್ಸ್ಗಳು ಮಾಡ್ತಾರೆ, ಪಿಲ್ಲರ್ಸ್ಗಳು, ಈ ಫುಟಿಂಗ್ ಇವು ಈ ಕಡೆ ಆ ಕಡೆ ಮಾಡ್ಬೋದು. ಬರೋಂಥ ದಿವಸಗಳಲ್ಲಿ ಆದಷ್ಟು ಬೇಗ ಒಂದು 7 ತಿಂಗಳಲ್ಲಿ 1 ವರ್ಷದೊಳಗೆ ಈ ಕಾಮಗಾರಿನ ಸಂಪೂರ್ಣವಾಗಿ ಆಗಬೇಕು. ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು, ಸ್ಥಳೀಯರಿಗೂ ಅನುಕೂಲ ಆಗಬೇಕು, ಅದೇ ರೀತಿಯಲ್ಲಿ ಟೂರಿಸ್ಟ್ಗೂ ಅನುಕೂಲ ಆಗಬೇಕು ಅಂತ ಈ ಕಾಮಗಾರಿ 20-25 ವರ್ಷದ ಆಸೆ. ಪಾಪ ಎಸ್ಪೆಷಲಿ ನಮ್ಮ ನಂಜರಾಯಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದುಬಾರೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ನಿರಂತರವಾಗಿ ಅವ್ರಿಗೆ ಬೇರೆ ರೀತಿಯಲ್ಲಿ ತೊಂದರೆ ಆಯ್ತಾಯಿದೆ, ಇಲ್ಲ ಅಂತಲ್ಲ, ಜನಕ್ಕೆ ತೊಂದರೆ ಆಯ್ತಾಯಿದೆ. ಕೆಲವು ಟೈಮಲ್ಲಿ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರೆ. ಆ ಒಳ್ಳೆ ಕೆಲಸಕ್ಕೆ ಅವ್ರ ಅಭಿನಂದನೆ ಹೇಳಬೇಕು. ಮಾತ್ರ ನೀವು ಹೇಳ್ದಂಗೆ ಇದು ಮಾಡೋಂಥ ಸಂದರ್ಭದಲ್ಲಿ ಇರೋಂಥ ಕೆಲಸನ ನಾವು ಮರಿಬಾರ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಯಾಕೆ ಒಂದು ರೀತಿಲಿ ಆನೆ ಸಮಸ್ಯೆ ಇರ್ಬೋದು, ಕ್ರಾಪ್ ಲಾಸ್ ಇರ್ಬೋದು, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇರ್ಬೋದು, ಇತ್ತೀಚೆಗೆ ಹುಲಿ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡೋದು, ಆನೆ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡೋಂಥ ಘಟನೆಗಳು ನಡೀತಾ ಇದೆ. ಅದನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತೊಗೋಬೇಕು. ಮತ್ತು ನೀವು ಹೇಳ್ದಂಗೆ ಅದನ್ನು ಫುಲ್ ಪ್ರೂಫ್ ಮಾಡಲಿಕ್ಕೆ ನಾವು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಸ್ವಲ್ಪ ದುಡ್ಡು ಕೇಳಿದ್ದೀವಿ, ಎಕ್ಸ್ಟ್ರಾ ದುಡ್ಡು. ಏನು EPT ಎನ್ಹಾನ್ಸ್ಮೆಂಟ್ ಇರ್ಬೋದು, CPT ಎನ್ಹಾನ್ಸ್ಮೆಂಟು, ಟ್ರೆಂಚಿಂಗ್ ಇರ್ಬೋದು, ಬ್ಯಾರಿಕೇಡ್ಸ್ ಇರ್ಬೋದು, ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಆಮೇಲೆ ಟೆಂಟಿಕಲ್ಸ್ ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಗ್ರಾಂಟ್ ಕೊಡ್ತೀನಿ ಅಂತ ಹೇಳೋರೆ. ಆ ವಿಚಾರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಿರಂತರವಾಗಿ ಜನದ ಮಧ್ಯದಿಂದ ಅದೇ ಹೇಳ್ತಾ ಇರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತೂ ಜನ ಎದುರ್ತಾವ್ರೆ ಇತ್ತೀಚೆಗೆ. ಆ ವಿಚಾರದಲ್ಲಿ ಒಂದು ರೀತಿಲಿ ಆ ಭರವಸೆ, ಆ ಬಾಂಧವ್ಯತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸ್ಕೋಬೇಕು ಅಂತ ನಮ್ಮ ಇವತ್ತು ಸಚಿವ್ರ ಮುಂದೆ ಅದನ್ನ ನಾನು ಬೇಡ್ಕೋತೆ. ಯಾಕಂದರೆ ವಿಲನ್ಸ್ ಆಗ್ಬಿಟ್ಟವ್ರು, ಈಗ ಅವರು ಜನಕ್ಕೆ ಒಂದು ವಿಲನ್ಸ್ ಆಗ್ಬಿಟ್ಟವ್ರೆ. ಆ ವಿಚಾರದಲ್ಲಿ ಈ ಥರಕ್ಕೆ ಒಂದು ಕಾಮಗಾರಿ ತೊಗೊಂಡ್ರೆ ಆ ಸ್ನೇಹ ಒಂದು ಸ್ವಲ್ಪ ಇನ್ನೂ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ, ಈ ಕಾಮಗಾರಿ ಆದಷ್ಟು ಬೇಗ ನಿರಂತರವಾಗಿ ಶಾಶ್ವತಗೊಳ್ಳಿ.
ನೀವು ಹೇಳ್ದಂಗೆ ಕಾವೇರಿ ತಾಯಿ ನಮಗೆ ಹಲವಾರು ಭಾಗದಿಂದ ಈ ಭಾಗದಿಂದ ನಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದೆ. ಅದನ್ನ ಆದಷ್ಟು ನಾವು ರಕ್ಷಣೆಯನ್ನು ಮಾಡಬೇಕು. ಯಾಕಂದರೆ ಪ್ರವಾಸಿಗರು ಇಲ್ಲಿ ನಡ್ಕೊಂಡು ಹೋದಾಗ ನೀವೇ ನೋಡಿರ್ಬೋದು, ಪೇಪರು, ಪ್ಲಾಸ್ಟಿಕ್ಕು, ಗೀಸ್ಟಿಕ್ ಎಲ್ಲ ಎಸಿತಾರೆ. ಆ ಸ್ವಚ್ಛತೆ ಕಾಪಾಡಲಿಕ್ಕೂ ಒಂದು ಅವಕಾಶ ಸಿಗ್ತದೆ. ಯಾಕಂದರೆ ಬ್ಯಾರಿಕೇಡಿಂಗ್ ಹಾಕೋದಂತಂದ್ರೆ ಹೋಗೋಕ್ಕೆ ಅವಕಾಶ ಇಲ್ಲ. ಆ ವಿಚಾರದಲ್ಲಿ ಸ್ಥಳೀಯರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಭಿನಂದನೆ ತಿಳಿಸಿ. 30 ವರ್ಷಗಳ ಬೇಡಿಕೆ ಈಡೇರುತ್ತಿರುವ ಸಂತೋಷದಲ್ಲಿ ಸ್ಥಳೀಯರು ಸಂಭ್ರಮದಲ್ಲಿದ್ದಾರೆ. ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿ, ಧನಂಜಯ ಕುಮಾರ್ ಮತ್ತಿತರ ಹಿಂದಿನ ಕೇಂದ್ರ ಸಚಿವರು ಮತ್ತು ಸಂಸದರುಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ ಸ್ಪಂದನೆ ಸಿಕ್ಕಿರಲಿಲ್ಲ ಎಂದು ಸ್ಥಳೀಯರು ನೆನಪಿಸಿಕೊಳ್ಳುತ್ತಾರೆ. ಇದೀಗ ರಾಜ್ಯ ಸರ್ಕಾರವು ಅರಣ್ಯ ಇಲಾಖೆ ಮೂಲಕ ತೂಗು ಸೇತುವೆ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರವಾಸೋದ್ಯಮದ ಚೇತರಿಕೆಗೆ ಮತ್ತು ಸ್ಥಳೀಯ ಸಂಪರ್ಕಕ್ಕೆ ವರದಾನವಾಗಿದೆ ಎಂದು ಸ್ಥಳೀಯರು ಪ್ರತಿಕ್ರಿಯಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಈ ತೂಗು ಸೇತುವೆ ಬಗ್ಗೆ ಬೇಡಿಕೆ ಇಟ್ಟಿದ್ವಿ. ಸ್ಥಳೀಯ ಪಂಚಾಯಿತಿ, ಜಿಲ್ಲಾಡಳಿತ, ಪ್ರವಾಸೋದ್ಯಮ, ಅರಣ್ಯ ಇಲಾಖೆ ಮುಖಾಂತರ ಇಲ್ಲಿಯ ಜನರ ಸಂಕಷ್ಟಗಳನ್ನು ಅರಿತು ಪ್ರವಾಸಿಗರ ಸುರಕ್ಷತೆ ದೃಷ್ಟಿ, ಗಿರಿಜನ ಹಾಡಿ ಜನರ ಸುರಕ್ಷತೆ, ಸ್ಥಳೀಯ ಜನರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ತೂಗು ಸೇತುವೆ ಅತ್ಯವಶ್ಯಕವಾಗಿತ್ತು. ಈಗ ಆ ತೂಗು ಸೇತುವೆಗೆ ಒಂದು ಶುಭ ದಿನ ಒದಗಿ ಬಂದಿದೆ ಅಂತೇಳಿ ಒಂದು ಸಂತೋಷ ಆಗ್ತಾಯಿದೆ. ನಮ್ಮೂರಿಗೂ ಕೂಡ ಹೆಮ್ಮೆ ವಿಚಾರ ಇದು. ಇಡೀ ನಮ್ಮ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ಪೂರಕವಾಗಿ ಈ ತೂಗು ಸೇತುವೆ ಆಗ್ತಾ ಇರೋದು ಒಂದು ಸಂತೋಷದ ವಿಚಾರ. ಇನ್ನು ಉದ್ಯಮ, ಹೋಟೆಲ್ ಉದ್ಯಮ ಇರ್ಬೋದು, ಇನ್ನಿತರ ಬೇರೆ ಬೇರೆ ಕೆಫೆಗಳು ಮತ್ತು ಶಾಪ್ಗಳು, ಯಾವುದು ಸ್ಪೈಸಸ್ ಶಾಪ್ಗಳು, ಇನ್ನಿತರ ಬೇರೆ ಬೇರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸಿಗೆ ತುಂಬ ಅನುಕೂಲ ಆಗ್ತದೆ. ಗುಡ್ಡೇಶ್ವರಿಂದ ದುಬಾರಿ ಜಂಕ್ಷನ್ವರೆಗೆ 10 ಕಿಲೋಮೀಟ್ರು ತುಂಬ ರೋಡಿನ ರೈಟ್ ಲೆಫ್ಟು ಬೆಳೀಲಿಕ್ಕೆ ಅವಕಾಶ ಆಗ್ತಾಯಿದೆ. ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಈ ದುಬಾರಿ ಪ್ರವಾಸಿ ತಾಣ ಇರೋದರಿಂದ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ. ಉದ್ಯಮ ಕೂಡ ನಿರುದ್ಯೋಗ ಸಮಸ್ಯೆಗಳು ಬಗೆಹರಿಯುವ ಒಂದು ಲಕ್ಷಣಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ 1983-84ನೇ ಸಾಲಿನಲ್ಲಿ ಜನಾರ್ದನ ಪೂಜಾರಿ ಅವರು ಈ ಕೇಂದ್ರ ಸಚಿವರಾಗಿದ್ದ ಸಮಯದಲ್ಲಿ ಕೂಡ ದುಬಾರೆಗೆ ಹೋಗುವ ಒಂದು ತೂಗು ಸೇತುವೆ ಬೇಕು ಅಂತ ಹೇಳೋ ಒಂದು ಬೇಡಿಕೆಯನ್ನು, ತದನಂತರ ಧನಂಜಯ ಕುಮಾರ್ ಅವರು MP ಆಗಿದ್ದರು ಮತ್ತು ವೀರಪ್ಪ ಮೊಯ್ಲಿ ಅವರು, ಹೀಗೆ ಸದಾನಂದ ಗೌಡರು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ KG ಬೋಪಯ್ಯನವರು ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ದುಬಾರೆ ಅಂತ ಏನು ಆನೆ ಶಿಬಿರ ಇದೆ, ಅಲ್ಲಿರುವಂಥ ಜೇನು ಕುರುಬರು ಏನು ವಾಸ ಮಾಡ್ತಾರೆ ಅವರಿಗೂ ಕೂಡ ತೂಗು ಸೇತುವೆ ಅವಶ್ಯಕತೆ ಉಂಟು ಅಂತ ಹೇಳಿದಾಗ ಇವತ್ತು 1926ರ ಒಂದು ಒಳ್ಳೆಯ ದಿನ ಆಗಿದೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯತಿ ಮತ್ತು ಸಿದ್ದಾಪುರ ಗ್ರಾಮ ಪಂಚಾಯತಿ ಸೇರುವಂಥ ಸಾವಿರಾರು ಜನ ಇಲ್ಲಿಗೆ ಬಂದು ಹೋಗ್ತಾರೆ. ಆನೆ ಶಿಬಿರ ಇರೋದ್ರಿಂದ ಒಂದು ತೂಗು ಸೇತುವೆ ಅವಶ್ಯಕತೆ ಇದೆ. ಜೊತೆಗೆ ಇಲ್ಲಿ ಓಡಾಡುವಂಥ ಜೇನು ಕುರುಬ ಜನಾಂಗ ಏನು 300 ಕುಟುಂಬ ಏನು ವಾಸ ಮಾಡ್ತಿದ್ದಾರೆ ಅವರಿಗೆ ಮೊದಲು ತೆಪ್ಪ ಅಂತ ಇತ್ತು, ಬಿದಿರಿನ ತೆಪ್ಪ. ಅದ ನಂತರ ಸರ್ಕಾರ ಅರಣ್ಯ ಇಲಾಖೆಯಿಂದ ದೋಣಿ ಅಂತ ಕೊಟ್ಟರು. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಸಮಯದಲ್ಲಿ ಕೂಡ ದೋಣಿಯನ್ನು ಕೊಟ್ಟಿದ್ದೆ. ಅದರ ತದನಂತರ ಮಿಷಿನ್ ಬೋಟ್ ಅಂತ ಮಾಡಿದ್ದಾರೆ. ಎಲ್ಲದಕ್ಕಿಂತ ಜೀವಾಪಾಯ ಆಗುವಂಥದ್ದನ್ನು ತಪ್ಪಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಆದ್ದರಿಂದ ಈ ಗ್ರಾಮಸ್ಥರ ಪರವಾಗಿ ಮತ್ತು ಈ ಊರಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಇವತ್ತೇನು ಈ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಇದ್ದಾರೆ ಮತ್ತು ಕಾನೂನು ಸಲಹೆಗಾರ ಅಂತ ಪನ್ನಣ್ಣನವರಾಗಲಿ ಉಸ್ತುವಾರಿ ಸಚಿವರಿಗೂ ನಾನು ಕೊಡಗಿನ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ವಿಶೇಷವೆಂದರೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಹೆಸರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಗಿರೀಶ್ ಭಾರದ್ವಾಜ್ ದುಬಾರೆಯಲ್ಲಿ ತೂಗು ಸೇತುವೆ ನಿರ್ಮಿಸುತ್ತಿದ್ದಾರೆ. ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಸುಮಾರು 130ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿರುವ ಗಿರೀಶ್ ತಮ್ಮ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.